4. ಇದಿಷ್ಟೇ ಸರ್ ಇಡ್ಲಿಗೆ ನೆನೆಸೋದು. ಎಲ್ಲ ಒಟ್ಟಿಗೆ ನೆನೆಸ್ತೀನಿ, ಸಪ್ರೇಟ್ ನೆನೆಸೋದಿಲ್ಲ. ಉಪ್ಪು ಹಾಕಿ ಕಲಸಿ ಮುಚ್ಚಿಟ್ಬಿಟ್ರೆ ಸಂಜೆ ಹೊತ್ತಿಗೆ ಫರ್ಮೆಂಟ್ ಆಗುತ್ತೆ ಸರ್. ಇಷ್ಟೇ ಸರ್. ಇವಾಗ ಕಾಟಕ್ಕೆ ತಗೊಂಡೋದ್ರೆ ಇದರಲ್ಲೇ ತಟ್ಟೆ ಇಡ್ಲಿ, ನಾರ್ಮಲ್ ಇಡ್ಲಿ ಎರಡು ಇದೆ, ಒಂದೇ ಹಿಟ್ಟಲ್ಲೇ ಮಾಡೋದು. ಹೀಗಾಗಿ ಇದು ಲೈವ್ ಆಗಿ ನಾವು ತೋರಿಸಿರೋ ಫರ್ಮೆಂಟೆಡ್ ಬ್ಯಾಟರ್, ಇಡ್ಲಿ ಬ್ಯಾಟರ್. ಯಾಕೆಂದ್ರೆ ಇದು ಇಷ್ಟು ಅದ್ಭುತವಾಗಿ ಸಾಫ್ಟ್ ಆಗಿ ಅಬ್ಬಬ್ಬಬ್ಬಬ್ಬ ನಿಮ್ಮನೆ ಊಟ ರಸೂಟ ಆಗ್ಬಿಡಲಿ ಅಂದ್ಬಿಟ್ಟು ರೆಸಿಪಿನೂ ತೋರಿಸ್ಬಿಟ್ಟು ಇವತ್ತು. ಸರಿ ಗ ಮ ಗರಿ ಗ ಮ ಪ ದ ನಿ ಸರಿ ದ ನಿ ದ ನಿ ದ ಸರಿ ದ ನಿ ಸರಿ ಗರಿ ಸರಿ ರ ಸರಿ ದ ನಿ ಸರಿ ದ ಮ ಮ ಗರಿ ದ ನಿ ರೆ ಸರಿ ತೋ ತ ನ ತ. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. ಯಲಹಂಕ GKVK ಡಬಲ್ ಟ್ಯಾಂಕ್ ಹತ್ರ ಜುಡಿಷಿಯಲ್ ಲೇಔಟ್, ವಿಶಾಲವಾದ ರಸ್ತೆ, ಬ್ರಾಹ್ಮಿನ್ ಸ್ವಾದಿಷ್ಟ ಆಹಾರ ಇನ್ನು ಸ್ವಲ್ಪ ಹೊತ್ತಿಗೆ ಶುರುವಾಗುತ್ತೆ. ನಮ್ಮ ಎದುರುಗಡೆನೇ ಇದೆ ಹಬ್ಬು, ತಿಂಡಿಗಳದೇ ದರ್ಬಾರ್. ಅದ್ಭುತ ರುಚಿಯ ತಿಂಡಿ ಬ್ರಾಹ್ಮಿನ್ ಸ್ವಾದಿಷ್ಟ ಆಹಾರದ್ದು. ಅನಂತ್ ಕುಮಾರ್ ಅವರು ಬನ್ನಿ, ಅವರ ಪತ್ನಿ ನಾಗಲಕ್ಷ್ಮಿ. ಅವರಲ್ಲಿ ಇಡ್ಲಿ ಮತ್ತು ತಟ್ಟೆ ಇಡ್ಲಿ, ನಾರ್ಮಲ್ ಇಡ್ಲಿ ಮತ್ತು ತಟ್ಟೆ ಇಡ್ಲಿ ನೋಡಿದ ತಕ್ಷಣ ಇಷ್ಟು ಚೆನ್ನಾಗಿರುತ್ತೆ. ಬೆಳ್ಳಿ ಇದ್ದಂಗೆ ಇರ್ತದೆ ಇಡ್ಲಿಗೆ. ಸೊ ಆ ಇಡ್ಲಿದ ರೆಸಿಪಿ ಅಂತ ಕೇಳಿದೆ, ಬನ್ನಿರಿ ಅಂತ ವಿಶಾಲ ಹೃದಯದಿಂದ ಒಪ್ಕೊಂಡ್ಬಿಟ್ಟಾರೆ. ಅವರು ಅಡುಗೆ ಮನೆಗೆ ಹೋಗಿ ಅದರದ್ದು ಕುಲಂಕುಷವಾಗಿ ನಾವು ರೆಸಿಪಿ ಶೂಟ್ ಮಾಡ್ತೀವಿ. ಇವಾಗ ನೀವು ನೋಡಬೇಕಾಗಿದ್ದು, ಒಂದಿನ ಮುಂಚೆ ನಾವು ಬಂದು ಇಡ್ಲಿ, ಅಕ್ಕಿ, ಉದ್ದಿನಬೇಳೆ ಆ ನೆನೆ ಇಡೋ ಪ್ರಕ್ರಿಯೆ ಅದನ್ನು ಶೂಟ್ ಮಾಡಿದ್ವಿ. ಆ ವಿಜುವಲ್ಸ್ ನೋಡಿಕೊಂಡು ಆಮೇಲೆ ಇಲ್ಲಿ ಕಾಟ ತಗೊಳ್ಳೋಣ. ವೀಕ್ಷಕರೇ, ನಮ್ಮೊಂದಿಗೆ ನಾಗಲಕ್ಷ್ಮಿ ಅವರು. ನಮಸ್ಕಾರ. ನಮಸ್ತೆ ಸರ್. ಸೊ ಇಡ್ಲಿ, ಏನು ಇಡ್ಲಿ ಅದು ಸಾಫ್ಟು, ಅದಕ್ಕಾಗಿ ಬಂದೆ. 11 ಗಂಟೆ ಆದರೂ ನೀವು ಹೇಳಿದ ತಕ್ಷಣ ಬಂದ್ಬಿಟ್ಟಿದ್ದೀವಿ. ಸೊ ನೀವು ಆ ಪ್ರಕ್ರಿಯೆ ತೋರಿಸ್ಬಿಡಿ, ಯಾವ ಥರ ಏನು ಹೇಳ್ತೀರಾ? ಸರಿ ಸರ್. ಇಟ್ಕೊಂಡಿದ್ದೀನಿ. ಉದ್ದಿನ ಬೇಳೆ ಇದೆ ಇಲ್ಲಿ, ಉದ್ದಿನ ಕಾಳು, ಇದು ಇಡ್ಲಿ ಅಕ್ಕಿ, ಮತ್ತೆ ಇದು ದೋಸೆ ಅಕ್ಕಿ. ಎರಡು ಅರ್ಧ ತಗೋತೀನಿ ಒಂದೇ. ಬ್ರ್ಯಾಂಡ್ ಇದು ಆರೆಂಜು, ಇದು ಐಆರ್ಎಡ್ ಅಂತ ಬರುತ್ತಲ್ಲ ಆ ಬ್ರ್ಯಾಂಡ್ ಇದು. ಇದು ಉದ್ದಿನ ಕಾಳಿದೆ. ಇಲ್ಲಿ ಅವಲಕ್ಕಿ ಇದೆ, ಗಟ್ಟಿ ಅವಲಕ್ಕಿ. ಇದಿಷ್ಟು ತೆಗೆದಿಟ್ಕೊಂಡಿದ್ದೀನಿ ಸರ್. ಇವಾಗ ನೆನೆಸೋದು ತೋರಿಸ್ತೀನಿ. ಇದು ಒಂದು ಫುಲ್ಲು ಉದ್ದಿನ ಕಾಳು, 1 ಗ್ಲಾಸ್ ಫುಲ್ ತಗೊಂಡಿದ್ದೀನಿ. ಮತ್ತೆ ಇದು ಅವಲಕ್ಕಿ, ಇದೊಂದು 2 ಹಿಡಿಯಷ್ಟು, 2 ಹಿಡಿಯಷ್ಟು ಅವಲಕ್ಕಿ. ಮತ್ತೆ ಈಗ ಈ ದೋಸೆ ಅಕ್ಕಿ ಇದೆಯಲ್ಲ, ಇದು 4 ಗ್ಲಾಸ್ ಹಾಕ್ತಿದ್ದೀನಿ. 2, 3, 4. ಇದು 4 ಗ್ಲಾಸ್ ಆಯ್ತು. ಈಗ ಇಡ್ಲಿ ಅಕ್ಕಿ, ಇದು 4 ಗ್ಲಾಸ್. 2, 3, 4. ಇದಿಷ್ಟೇ ಸರ್ ಇಡ್ಲಿಗೆ ನೆನೆಸೋದು. ಎಲ್ಲ ಒಟ್ಟಿಗೆ ನೆನೆಸ್ತೀನಿ, ಸಪ್ರೇಟ್ ನೆನೆಸೋದಿಲ್ಲ. ಉದ್ದಿನ ಕಾಳು, ಅವಲಕ್ಕಿ, ಇಡ್ಲಿ ಅಕ್ಕಿ, ದೋಸೆ ಅಕ್ಕಿ, ಇದಿಷ್ಟೇ ಐಟಮ್ ಇದಕ್ಕೆ. ಇವಾಗ ಇದನ್ನ ನೆನೆಸಿಡೋಣ. ಇಲ್ಲಿ ಇದಿಷ್ಟು ನೆನೆಸ್ತೀವಿ ಸರ್, ಇದೆಲ್ಲ ಒಟ್ಟಿಗೆ ನೆನೆಸ್ತೀವಿ. ಹಾ ಸರ್, ಇದು 3 ಸಲ ತೊಳೆದ್ಬಿಟ್ಟು ಆಮೇಲೆ ನೆನೆಯಕ್ಕೆ ಇಟ್ಬಿಡೋಣ. ಆಯ್ತು, ಇವಾಗ ನೆನೆಯಕ್ಕೆ ಇಡೋಣ ಸರ್. ಇದಿಷ್ಟು ನೆನೆ ಇಟ್ಟಿದ್ದೀವಿ, ಇದನ್ನ ಮುಚ್ಚಿಟ್ಬಿಡೋಣ. ಈಗ ನಾವು ಎಷ್ಟು ಗಂಟೆಗೆ ಬರಬೇಕು? ಬೆಳಗ್ಗೆ ಒಂದು 8 ಗಂಟೆ ಹಂಗೆ ಬನ್ನಿ ಸರ್. ಬೆಳಿಗ್ಗೆ 8. ಹಾ ಸರ್, ಬಂದ್ವಿ. ಹೆಂಗ್ ನೆಂದಿದೆ ನೋಡೋಣ ಸರ್. ನೆಂದಿದೆ ಸರ್, ಎಲ್ಲ ಚೆನ್ನಾಗಿ ನೆಂದಿದೆ. ಉದ್ದಿನ ಕಾಳು, ಅಕ್ಕಿ ಎಲ್ಲಾನು. ಸೊ ಇವಾಗ ಇದನ್ನ ರುಬ್ಬ ಕಳಿಸ್ತೀರಾ? ರುಬ್ಬ ಕಳಿಸ್ತೀವಿ. ರುಬ್ಸ್ಕೊಂಡ್ ಬಂದ್ಮೇಲೆ ನಿಮಗ್ ತೋರಿಸ್ತೀನಿ ಹಿಟ್ಟು ಯಾವ ತರ ಇರುತ್ತೆ. ಇಡ್ಲಿಯ ಹಿಟ್ಟು ರುಬ್ಕೊಂಡ್ ಬಂದಿದ್ದಾಯ್ತು. ಯಾವ ತರ ಆಗಿದೆ?
ನೈಸಾಗಿ ರುಬ್ಬಿದೆ ಸರ್. ಇಷ್ಟು ನೈಸ್ ಆದ್ರೆ ಸಾಕು. ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಹಾ ಉಪ್ಪು ಹಾಕಿ ಕಲಸಿ ಮುಚ್ಚಿಟ್ಬಿಟ್ರೆ ಹಾ ಸಂಜೆ ಹೊತ್ತಿಗೆ ಫರ್ಮೆಂಟ್ ಆಗುತ್ತೆ ಸರ್. ಮುಚ್ಚಿಟ್ಬಿಡೋಣ ಈಗ. ಹಾ ಸರ್, ಹಾ ಉಪ್ಪು ಹಾಕ್ತಾ ಇದೀನಿ ಹಾ ಸರ್. ಮುಚ್ಚಿಟ್ಬಿಡೋಣ ಹಾ ಸರ್. ಓಕೆ. ಐದು ಗಂಟೆ ಅಮ್ಮ ಹಾ ಸರ್, ಬಂದ್ಬಿಟ್ವಿ. ಬನ್ನಿ. ಹಾ ಈಗ ನಮಗೆ ಇಡ್ಲಿ ಬ್ಯಾಟರ್ ಯಾವ ರೀತಿ ಆಗಿದೆ ಎಲ್ಲ ಫರ್ಮೆಂಟ್ ಆಗಿ ನೋಡ್ಬಿಡೋಣ. ನೋಡೋಣ ಸರ್. ಸೂಪರ್. ಇಷ್ಟ ಸರ್. ಇವಾಗ ಕಾಟಕ್ಕೆ ತಗೊಂಡೋದ್ರೆ ಇಡ್ಲಿ ಇದ್ರಲ್ಲೇ ಒಳಗಡೆ ತಟ್ಟೆ ಇಡ್ಲಿ, ನಾರ್ಮಲ್ ಇಡ್ಲಿ ಎರಡು ಇದೆ, ಒಂದೇ ಹಿಟ್ಟಲ್ಲೇ ಮಾಡೋದು. ಈಗ ಸ್ವಲ್ಪ ತಿರ್ಗಿಸಿದಕ್ಕೆ ಒಂದು 3 ಇಂಚ್ ಕಡಿಮೆ ಆಯ್ತು. ಹೌದು ಅಷ್ಟು ತರ ಫರ್ಮೆಂಟೇಷನ್ ಲೈವ್ ಆಗಿ ನೋಡ್ಬಿಟ್ವಿ. ಹೌದು, ನೋಡ್ರಿ, ಹೀಗಾಗಿ ಇದು ಲೈವ್ ಆಗಿ ನಾವು ತೋರಿಸಿರೋ ಫರ್ಮೆಂಟೆಡ್ ಬ್ಯಾಟರ್. ಇಡ್ಲಿ ಬ್ಯಾಟರ್. ಸೊ ಇವಾಗ ನೀವು ಇದನ್ನ ನಮ್ಮ ಬ್ರಾಹ್ಮಿನ್ ಸ್ವಾದಿಷ್ಟ ಆಹಾರ ಫ್ಲಿಪ್ಕಾರ್ಟ್ಗೆ ಕಳಿಸ್ಬಿಡ್ತೀರಾ. ಸೊ ಅಲ್ಲಿ ಹೋಗಿ ಇಡ್ಲಿ ಹಾಕಿ ಅಲ್ಲಿ ಇಡ್ಲಿ ಹಾಕೋಣ. ಓಕೆ ನಾನು ಬಂದ ತಕ್ಷಣ ಮೊದಲನೇ ಕರ್ತವ್ಯ ಸರ್. ಇದು ಒಂದು ಪ್ಲೇಟಲ್ಲಿ 4 ಸರ್ ಇದು ಫುಲ್ ಪ್ಲೇಟ್ 4 ಸರ್. ಹಾಂ, ಇದು ಹಾಫ್ ಪ್ಲೇಟ್ 2. ಓಕೆ ಓಕೆ. 4 ಇಡ್ಲಿ, ಸಣ್ಣ ಇಡ್ಲಿ ಆದರೆ, ಹಾಂ ತಟ್ಟೆ ಇಡ್ಲಿ ಆದರೆ 2. ನಮ್ಮ ಫೇವ್ರೇಟ್ ರೀ ಇದು. ನೋಡ್ತಾ ಇದ್ವಿ ಎಷ್ಟು ಬಿಸಿ ಐತಂದ್ರೆ ಮುಟ್ಟಕ್ಕೂ ಮುಟ್ಟಬೇಡ ಅಂತದ್ದು, ಅಷ್ಟು ಬಿಸಿ ಐತಿ. ಈಗ ಇದು ಫುಲ್ಲು ಪುಡಿ, ತುಪ್ಪದಾಗ ಮಿಂದಿ ಎದ್ದಿದ್ದು ಪುಡಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಇದು ಮಾಡ್ಯಾರೆ. ಇದೇ ನೋಡ್ರಿ ತಟ್ಟೆ. ಇವತ್ತು ತಟ್ಟೆ ಇಡ್ಲಿ ತೊಗೊಂಡಿವಿ, ಭಾಳ ಬಿಸಿ ಐತ್ರಿ. ನೋಡ್ರಿ, ಕಾಯಿ ಚಟ್ನಿ ಒಟ್ಟಿಗೆ ಬೇಡ, ನಮ್ಮ ಪುಡಿ ನಾವು ಕೇಳಿ ಬಯಸಿ ತೊಗೊಂಡಿದ್ದು ಗುಳು ಮಸಾಲ. ಎದಕ್ಕೆ ಬರ್ತಾವ ಹೇಳ್ರಿ. ಇವತ್ತು 100 ಈ ತಟ್ಟೆ ಇಡ್ಲಿ ಆರ್ಡರ್ ಕೊಟ್ಟಾರ. ಕ್ಯಾಟ್ರಿಂಗು ಮಾಡ್ತಾ ಇದ್ದಾರೆ. ಸೊ 100 ತಟ್ಟೆ ಇಡ್ಲಿ ಬಂದು ಟೇಸ್ಟ್ ಮಾಡಿ ನೋಡಿ ಕೊಟ್ಟಿದ್ದವರು ಇದ್ದಾರೆ. ಟೇಸ್ಟ್ ಮಾಡಿದೆ ನಾವು ಹೇಳಿದ್ದನ್ನು ನಂಬಿ ಕೊಟ್ಟಿದ್ದವರು ಇದ್ದಾರೆ. ಯಾಕೆಂದರೆ ಇದು ಇಷ್ಟು ಅದ್ಭುತವಾಗಿ ಸಾಫ್ಟಾಗಿ ಅಬ್ಬಬ್ಬಬ್ಬಬ್ಬ ಏನು ರೀ. ಬ್ರಾಹ್ಮಿನ್ ಸ್ವಾದಿಷ್ಟ ಆಹಾರ ಸ್ವಾದಿಷ್ಟವಾಗೇ ಇದೆ. ಇಷ್ಟಪಟ್ಟು ನಾವು ತಿಂತಾಯಿದ್ದೀವಿ. ಬಿಸಿ ಬಿಸಿ ತಟ್ಟೆ ಇಡ್ಲಿ, ಆಹಾ, ಪುಡಿ ಒಟ್ಟಿಗೆ ತುಪ್ಪ, ಅಲ್ಟಿಮೇಟ್. ಮನೆ ರಸದೂಟ. ನಿಮ್ಮ ಮನೆ ಊಟ ರಸದೂಟ ಆಗ್ಬಿಡಲಿ ಅಂದ್ಬಿಟ್ಟು ರೆಸಿಪಿನೂ ತೋರಿಸ್ಬಿಟ್ಟು ಇವತ್ತು ಮನೆಯಲ್ಲೂ ಮಾಡ್ಕೊಳ್ಳಿ, ಅದನ್ನು ಹೇಳಿ. ಇಲ್ಲಿ ಬಂದು ಟೇಸ್ಟ್ ಮಾಡಿದಾದರೆ ಅದನ್ನು ಹೇಳಿ ಹೆಂಗಿತ್ತು ಅಂತ. ಗೂಗಲ್ ಲೊಕೇಶನ್ ಅಡ್ರೆಸ್ ಕೊಟ್ಟಿರ್ತೀನಿ. ಏನಿಲ್ಲ, ಜುಡಿಷಿಯಲ್ ಲೇಔಟ್, ಯಲಹಂಕ ಹತ್ರ, JKVK ಡಬಲ್ ಟ್ಯಾಂಕ್. ಅಲ್ಲಿ ಬ್ರಾಹ್ಮಿನ್ ಸ್ವಾದಿಷ್ಟ ಆಹಾರ ಅಂದ್ಬಿಟ್ಟು ಇಲ್ಲೊಂದು ಫುಡ್ ಹಬ್ ಇದೆ. ನೀವು ಬಂದರೆ ನಿಮಗೆ ಅನಂತರು ಸಿಗ್ತಾರೆ, ಅವ್ರ ಪತ್ನಿ ನಾಗಲಕ್ಷ್ಮಿ ಸಿಗ್ತಾರೆ. ಮುತುವರ್ಜಿ ವಹಿಸಿ ಅದ್ಭುತವಾಗಿ ಮಾಡಿ ನಿಮಗೆ ಕೊಡ್ತಾರೆ. ಲೈವ್ ಆಗಿ ಅಲ್ಲೇ ಟೇಸ್ಟ್ ಮಾಡಿ ನಮಗೆ ಹೇಳಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಬೇಕು ಏನಾಯಿತು ಅಂತ. ಇಲ್ಲಿ ಬಂದು ಟೇಸ್ಟ್ ಮಾಡಿದ್ದು ಹಿಂಗಿತ್ತು ಅಂತ, ಮನೇಲಿ ಮಾಡ್ಕೊಂಡಿದ್ದು ಹಿಂಗಿತ್ತು ಅಂತ ನಿಮ್ಮ ಕಾಮೆಂಟ್ ಕಾಯ್ತಾ ಇರ್ತೀವಿ. ಮುಂದಿನ ಕಚ್ಚಿಗೆ ಮತ್ತೆ ಸಿಗೋಣ.
ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.